ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಹಬ್ಬಕ್ಕೆ ತುಂಬ ಕ್ರಿಸ್ಪಿಯಾಗಿ ಕರ್ಜಿಕಾಯಿನ ಮನೇಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಕೊಬ್ಬರಿನ ಇಲ್ಲಿ ನಾನು ನೀಟಾಗಿ ತುರಿದಿಟ್ಕೊಂಡಿದ್ದೀನಿ. 50 ಗ್ರಾಮ್ ಕಡಲೆ ಬೀಜನ ನೀಟಾಗಿ ರೋಸ್ಟ್ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಒಂದು 5 ಏಲಕ್ಕಿ ತೊಗೊಂಡಿದ್ದೀನಿ. 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. 1 ಸ್ಪೂನ್ ಕರಿ ಎಳ್ಳು ಮತ್ತು 1 ಸ್ಪೂನ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ. 50 ಗ್ರಾಮ್ ಕಡಲೆ ತೊಗೊಂಡಿದ್ದೀನಿ. ನೀವು ಕೊಬ್ಬರಿನ ತುರಿದ್ಬೇಕಾದ್ರೂ ಇಟ್ಕೋಬೋದು, ಇಲ್ಲ ಅಂತ ಅಂದರೆ ಸಣ್ಣದಾಗಿ ಕೊಬ್ಬರಿನ ಕಟ್ ಮಾಡಿ ಮಿಕ್ಸಿಲಿ ಬೇಕಾದರೂ ಪುಡಿ ಮಾಡ್ಕೋಬೋದು. ನಾನು ಈ ಕೊಬ್ಬರಿಗೆ 1 ಕಪ್ ಸಕ್ಕರೆ ಮತ್ತು ಎಳ್ಳನ್ನ ಸೇರಿಸ್ತಾ ಇದ್ದೀನಿ. ಈಗ ಕಡಲೆ ಬೀಜ ಮತ್ತು ಕಡಲೆ ಏಲಕ್ಕಿನ ನಾನು ಒಟ್ಟಿಗೆ ಪುಡಿ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಬೇಕಿದ್ರೆ ಬರೀ ಕೊಬ್ಬರಿ ಮತ್ತು ಸಕ್ಕರೆ ಏಲಕ್ಕಿ ಪುಡಿನ ಹಾಕ್ಕೊಂಡು ಮಾಡಿಕೊಂಡ್ರೂ ಚೆನ್ನಾಗಿ ಬರುತ್ತೆ. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಾಗಿದೆ. ಇದನ್ನು ಒಂದು ಸೈಡಲ್ಲಿ ಇಡೋಣ. ಈಗ ಕರ್ಜಿಕಾಯಿಗೆ ಹಿಟ್ಟು ಕಲಸಿಟ್ಕೊಳ್ಳೋಣ. ಕರ್ಜಿಕಾಯಿ ಮಾಡೋಕ್ಕೆ ನಾನು ಇಲ್ಲಿ ಅರ್ಧ kg ಮೈದಾ ಹಸಿಟ್ಟು ತೊಗೊಂಡಿದ್ದೀನಿ. ನಾನು ರವೆ ಏನು ಯೂಸ್ ಮಾಡ್ತಾ ಇಲ್ಲ, ಬರೀ ಮೈದಾ ಹಸಿಟ್ಟೆ ಯೂಸ್ ಮಾಡಿಕೊಂಡೆ ಕರ್ಜಿಕಾಯಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾನು ತಣ್ಣೀರು ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಇದಕ್ಕೆ ಬೇಕಾದರೆ 1 ಸ್ಪೂನು ಸಕ್ಕರೆ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡ್ರೆ ತಿನ್ನಬೇಕಾದ್ರೆ ಸಪ್ಪೆ ಅನಿಸಲ್ಲ, ಚೆನ್ನಾಗಿರುತ್ತೆ. ನಾನೇನು ಹಾಕ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಇವಾಗ ಹಿಟ್ಟೆಲ್ಲ ನೀಟಾಗಿ ಕಲಸಿಟ್ಕೊಂಡಾಗಿದೆ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿದ್ದರೆ ಸಾಕು, ಇಲ್ಲ ಚಪಾತಿ ಹಿಟ್ಟು ಕನ್ಸಿಸ್ಟೆನ್ಸಿನಲ್ಲೇ ನೀವು ಕಲಿಸ್ಕೋಬೋದು. ಕಲಸಿಟ್ಕೊಂಡಾದಮೇಲೆ ಹಿಟ್ಟನ್ನ ಒಂದು 5 ನಿಮಿಷ ಹಾಗೆ ಬಿಡಬೇಕು. ಹಿಟ್ಟು ಸಾಫ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಇವಾಗ ನಾನು ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಕೊಂಡು ನಾನಿವಾಗ ಲಟ್ಟಿಸಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ನಾನಿವಾಗ ಕರ್ಜಿಕಾಯಿದು ಅಚ್ಚಲ್ಲಿ ಕರ್ಜಿಕಾಯಿ ಮಾಡಿ ತೋರಿಸ್ತೀನಿ. ನಿಮಗೆ ಮೈದಾ ಹಸಿ ಹಿಟ್ಟು ಯೂಸ್ ಮಾಡಿ ಕ್ರಿಸ್ಪಿನೆಸ್ ಬರ್ತಾ ಇಲ್ಲ ಅಂದರೆ ನೀವು ಹಿಟ್ಟನ್ನ ಕಲಿಸ್ಕೋಬೇಕಾದ್ರೆ 1 ಕಪ್ ರವೆನ ಯೂಸ್ ಮಾಡ್ಬೋದು. ಸಣ್ಣ ರವೆ ಬರುತ್ತಲ್ಲ, ಆ ರವೆನ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಮಾಡಿದ್ರೂ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲ ಅಂದರೆ ನೀವು ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರನೂ ಬೇಕಾದರೆ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹೂರಣನ ನೀವು ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಒಡೆದೋಗೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ಮಾಗಿ ನೋಡಿ ಹಾಕ್ಕೊಳ್ಳಿ. ನೀಟಾಗಿ ಪ್ರೆಸ್ ಮಾಡಿ ಈ ಥರ ರಿಮೂವ್ ಮಾಡಬೇಕು. ಹಿಂದೆಗಡೆಯಿಂದ ನೀವು ರಿಮೂವ್ ಮಾಡಬೇಕು ಅದನ್ನು, ಇಲ್ಲ ಅಂತ ಅಂದರೆ ಹಿಂದೆಗಡೆ ಹಾಗೆ ಉಳ್ಕೊಳ್ಳುತ್ತೆ. ಎಣ್ಣೆಗೆ ನೀವು ಹಾಕಿದಾಗ ಓಪನ್ ಆಗಿ ಒಳಗಡೆ ಇರೋದೆಲ್ಲ ಹೂರಣಗಳು ಈಚೆ ಬರುತ್ತೆ. ನೋಡಿ, ಇವಾಗ ತೆಗೆದು ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಎಲ್ಲೂ ಓಪನ್ ಆಗಿಲ್ಲ. ನೀವು ಜಾಸ್ತಿ ಹೂರಣ ಹಾಕಿ ಪ್ರೆಸ್ ಮಾಡಿದ್ರೂ ಅದು ಓಪನ್ ಆಗಿಬಿಡುತ್ತೆ. ಮೀಡಿಯಮ್ಮಾಗಿ ಹಾಕಬೇಕು. ಯಾವುದೇ ಫಂಕ್ಷನ್ ಆದ್ರೂ ನಿಮಗೆ ಕರ್ಜಿಕಾಯಿ ಮಾಡಬೇಕು ಅಂತ ಅನ್ನಿಸ್ದಾಗ ತುಂಬ ಬೇಗ ಇನ್ಸ್ಟಂಟಾಗಿ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಒಂದು ಸತಿ ಆಗೋಷ್ಟು ಒಟ್ಟಿಗೆ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಆವಾಗಲೇ ಇಲ್ಲಿ ಲೋ ಫ್ಲೇಮಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಇವಾಗ ಅದೇ ಎಣ್ಣೆಗೆ ನಾನು ಕರ್ಜಿಕಾಯಿನ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ನೀವು ಕರ್ಜಿಕಾಯಿನ ನೀಟಾಗಿ ಬೇಯಿಸಿದ್ರೆ ಸಾಕು. ಇವಾಗ ಒಂದು ಸೈಡು ಎಣ್ಣೆ ಕಾಯ್ದಿರೋದ್ರಿಂದ ನಾನು ಹಾಕಿದ ತಕ್ಷಣವೇ ಇವಾಗ ಎಲ್ಲ ನೀಟಾಗಿ ಲೈಟ್ ಗೋಲ್ಡನ್ ಬ್ರೌನ್ ಬಂದಿದೆ. ಜಾಸ್ತಿ ಹೊತ್ತು ಬೇಯಿಸಿದ್ರೆ ನೀವು ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಸೀದೋಗ್ಬಿಡುತ್ತೆ ಬೇಗ. 2 ಸೈಡು ನೀವು ನೀಟಾಗಿ ಮಗುಚ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಮಾಡಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಇನ್ಸ್ಟಂಟಾಗಿ ಮಾಡ್ಕೋಬೋದು ನೀವು ಹಬ್ಬಕ್ಕೆ. ನೋಡಿದ್ರಲ್ಲ ಎಷ್ಟು ಬೇಗ ಆಗೋಯ್ತು ಕರ್ಜಿಕಾಯಿ ಅಂತ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ರವೆ ಹಾಕ್ತೇನೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.